ವಾರ ನಾನೇನು ಪ್ರವಾಸ ಮಾಡಿ ಬಂದಿದ್ದೇನೆ. ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ಒಂದು ಅಂಶ. ವಿಜಯಪುರ ಜಿಲ್ಲೆನಲ್ಲಿ ಒಂದು ಇಂಡಿ ಅಂತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ, ಅಲ್ಲೇನು ಒಕ್ಕಲಿಗರು ಯಾರೂ ಇಲ್ಲ. ಅಲ್ಲಿರ್ತಕ್ಕಂಥದ್ದು ಕುರುಬರು ಅಂದ್ರೆ ಆ ಭಾಗದಲ್ಲಿ ಆಳು ಮತಸ್ಥರು ಅಂತ ಕರೀತಾರೆ. ಪಂಚಮಶಾಲಿ ಲಿಂಗಾಯತರಿದ್ದಾರೆ, ಗಾಣಿಗ ಲಿಂಗಾಯತರಿದ್ದಾರೆ, ದಲಿತರಿದ್ದಾರೆ, ಮುಸಲ್ಮಾನ್ ಬಂಧುಗಳಿದ್ದಾರೆ. ನಾನು 28ನೇ ತಾರೀಕು ಸಾಯಂಕಾಲ ಅಲ್ಲಿಯ ನಮ್ಮ ನಾಯಕರುಗಳಿಗೆ 31ನೇ ತಾರೀಕು ನೀವೊಂದು ಸಭೆ ಮಾಡೋದಾದ್ರೆ ನಾನು ಇಂಡಿ ತಾಲೂಕಿಗೆ ಒಂದು ಪ್ರವಾಸ ಮಾಡ್ತೀನಿ, ಪಕ್ಷದಿಂದ ಒಂದು ಕಾರ್ಯಕ್ರಮ ಮಾಡ್ತೀರಾ ಅಂತ ಕೇಳಿದ್ವಿ. 28ನೇ ತಾರೀಕಿಂದ 31ನೇ ತಾರೀಕು ಅಂದ್ರೆ ಕೇವಲ 48 ಗಂಟೆ. ನಾವು ಮಾಡ್ತೀವಣ್ಣ, ದಯವಿಟ್ಟು ನೀವು ಡೇಟ್ ಕೊಟ್ಟಿದ್ದು ಮಿಸ್ ಮಾಡಬೇಡಿ, ನೀವು ಕೊಟ್ಟಿದ್ದೇ ನಮ್ಮ ಪುಣ್ಯ, ನಾವೊಂದು ಸಭೆ ಮಾಡ್ತೀವಿ ಬನ್ನಿ ಅಂದ್ರು. ಆ ಒಂದು ಕ್ಷೇತ್ರದಲ್ಲಿ ಕೇವಲ 48 ಗಂಟೆನಲ್ಲಿ ಸುಮಾರು 25,000ಕ್ಕೂ ಹೆಚ್ಚಿನ ಜನಸಂಖ್ಯೆ, ಇದಕ್ಕಿಂತ 2 ಪಟ್ಟು ಜಾಸ್ತಿ ಇದ್ರು. ಟಿವಿಗಳಲ್ಲಿ ತೋರಿಸೋದಿಲ್ಲ, ಯಾವ್ದಾದ್ರು ಖಾರ ಮಸಾಲೆ ಇದ್ರೂ ತೋರಿಸ್ತಾರೆ, ಯಾಕೆಂದ್ರೆ ಅವ್ರದ್ದು ನಡೀಬೇಕಲ್ಲ ಜೀವನ. ನಮ್ಮ ಮಾಧ್ಯಮದ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಜೀವನ ನಡೀಬೇಕಲ್ಲ. ನಾನು ಅವ್ರನ್ನ ದೂರ್ಲಿಕ್ಕೆ ಹೋಗೋದಿಲ್ಲ, ಅವರು ಸಾಲ ಸೋಲ ಮಾಡಿ ಬಂಡವಾಳ ಹಾಕೊಂಡಿರ್ತಾರೆ. ಆ ಸಭೆಯಲ್ಲಿ ಅಲ್ಲಿ ಹೇಳ್ತಾರೆ ಜನ, ಅಲ್ಲಿ ನಮ್ಮ ಅಭ್ಯರ್ಥಿ ನಾನೇನು ಘೋಷಣೆ ಮಾಡಿದ್ದೇನೆ, ಈಗ ಅವನ ಹತ್ರ 1 ನಯಾ ಪೈಸಾ ದುಡ್ಡಿಲ್ಲ. ಬಿ ಡಿ ಪಾಟೀಲ್ ಅಂತ ಹೇಳಿ ಒಬ್ಬ ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ಅಭ್ಯರ್ಥಿ. ಜನ ಕೂಗ್ತಾರೆ, ನಾವು ಆ ವ್ಯಕ್ತಿಗೆ ಪ್ರತಿ ಮನೆಯಿಂದ 2 ಕುರಿ ಕೊಡ್ತೀವಿ, ನಾವು ಕುರಿ ಮಾರಾಟ ಮಾಡಿ ಅವನಿಗೆ ದುಡ್ಡು ಕೊಡ್ತೀವಿ, ನಾವು ಗೆಲ್ಲಿಸ್ಕೊಡ್ತೀವಿ, ಕೂಡ ಅವನಿಗೆ ಟಿಕೆಟ್ ಅಂತ ಕೂಗ್ತಾರೆ. ನಾನು ಕೇಳಿದೆ ಅವರಿಗೆ, ಈಗ ನೀವೇನೋ ಹೇಳ್ತಾ ಇದ್ದೀರಪ್ಪ, ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವರು ಬಂದು ನಿಮ್ಮ ಕುರುಬ ಸಮಾಜದವರಿಗೆ ನಾನು ಅಭ್ಯರ್ಥಿ ನಿಲ್ಸಿದ್ದೀನಿ ಇಲ್ಲಿ ಕಾಂಗ್ರೆಸ್ ಇಂದ, ಸಿದ್ದರಾಮಯ್ಯ ಬೇಕು ಬಿ ಡಿ ಪಾಟೀಲ್ ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಅಂತ ಕೇಳಿದೆ ಸಭೆಯಲ್ಲಿ. ಅವರು ಒಂದೇ ಮಾತು ಕೂಗಿದ್ರು, ಬಿ ಡಿ ಪಾಟೀಲ್ ಬೇಕು, ನೀವು ಬೇಕಿಲ್ಲ, ನಮಗೆ ಸಾಕು ನಿಮ್ಗೆ ನೋಡಿದ್ದು, ನೀವು ನಡೀರಿ ಅಂತೀವಿ ಅಂದ್ರು. ಇದು ಬಿಜಾಪುರ ಜಿಲ್ಲೆನಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು. ಇವತ್ತು ಬಂಗಾರಪೇಟೆಯ ನನ್ನ ತಾಯಂದ್ರೇನು ಕೂತಿದ್ದೀರಿ, ನಾನೊಂದು ಅರ್ಧ ಗಂಟೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತೀನಿ. ದಯವಿಟ್ಟು ಯೋಚನೆ ಮಾಡಿ